ಓಂ ಮಹಾವಿಷ್ಣುಂ ಶಂಖಪದ್ಮಂ ಸುದರ್ಶನಗದಾಧರಂ ಧ್ಯಾಯೇತ್ ಸುವರ್ಣ ಗೌರಾಂಗಂ ಪದ್ಮಹಸ್ತಕಮಲಾಪತಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಪಿತೃಪಕ್ಷ, ಮಹಾಲಯ ಅಮಾವಾಸ್ಯ 15 ದಿನಗಳು ನಮಗೆ ಪಿತೃಗಳ ಪೂಜೆ ಮಾಡುವಂತಹ ಅದ್ಭುತ ಅವಕಾಶ. ಹೇಗೆ ಮದುವೆಗೆ ಇಂತಹ ತಿಂಗಳು ಚೆನ್ನಾಗಿರುತ್ತೆ, ದೇವರ ಪೂಜೆಗೆ ಇಂತಹ ತಿಂಗಳು ಚೆನ್ನಾಗಿರುತ್ತೆ, ಯಾವ ತಿಂಗಳುಗಳಲ್ಲಿ ಪೂಜಾ ಕಾರ್ಯ ನಿಷಿದ್ಧ, ಗೃಹ ಪ್ರವೇಶ, ವಿವಾಹ, ಹೀಗೆ ಹಲವಾರು ಪಂಚಾಂಗದಲ್ಲಿ ನೋಡಿಕೊಂಡು ನಾವು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ವರ್ಷದ 365 ದಿನಗಳು ಕೂಡ ನಾವು ಸ್ವಾರ್ಥವಾಗಿ ನಮ್ಮ ಜೀವನ ನಾವು ಮಾಡ್ತಾ ಇರ್ತೀವಿ. ಪ್ರತಿನಿತ್ಯ ನಾವು ದುಡಿಮೆ ಮಾಡುವುದು, ನಮ್ಮ ಲೈಫನ್ನು ನಾವು ಎಂಜಾಯ್ ಮಾಡೋದು, ಸಾಲಬಾಧೆ, ನೋವು, ರೋಗ, ದುಃಖ, ಸುಖ ಇವೆಲ್ಲವೂ ಸಮಾನತೆಯಲ್ಲಿ ಪಡಿತಾ ಇರ್ತೀವಿ. ಅವರವರ ಪಾಪ ಕರ್ಮಗಳ ಅನುಸಾರವಾಗಿ, ಪುಣ್ಯ ಫಲಗಳ ಅನುಸಾರವಾಗಿ ಪಡಿತಾ ಇರ್ತೀವಿ. ಆದರೆ ನಮ್ಮ ಜನ್ಮಕ್ಕೆ ಕಾರಣವಾಗಿರತಕ್ಕಂಥ ತಂದೆ ತಾಯಿ, ತಾತ ಅಜ್ಜಿ, ಮುತ್ತಾತ ಮುತ್ತಜ್ಜಿ, ಹೀಗೆ ನಮ್ಮ ಪಿತೃಗಳ ಪರಂಪರೆ ಏನಿದೆ, ಆ ಪರಂಪರೆಗೋಸ್ಕರ ವರ್ಷದಲ್ಲಿ 15 ದಿನಗಳನ್ನು ನಮ್ಮ ಋಷಿಮುನಿಗಳು ಮೀಸಲಿಟ್ಟಿದ್ದಾರೆ. ಅದನ್ನು ಪಿತೃಪಕ್ಷ ಅಂತ ಕರಿತೀವಿ. ಪಕ್ಷ ಅಂದರೆ 15 ದಿನ ಅಂತ ಅರ್ಥ. ಹಾಗಾಗಿ ಪಿತೃಪಕ್ಷದಲ್ಲಿ ಒಟ್ಟು 15 ದಿನಗಳು. 2025ರಲ್ಲಿ ನಮಗೆ 7ನೇ ತಾರೀಕು ಪಿತೃಪಕ್ಷ ಪ್ರಾರಂಭ ಆಗುತ್ತೆ. ಅಂದರೆ ವಿಶೇಷವಾಗಿ ಪಿತೃಪಕ್ಷ ಅನ್ನುವಂಥದ್ದು ಹಿರಿಯರಿಗೆ ಅಂತ ಇರತಕ್ಕಂಥ 15 ದಿನ. ಇದರಲ್ಲಿ ಮಹಾಲಯ ಅಮಾವಾಸ್ಯೆ 21ನೇ ತಾರೀಕು. ಅವತ್ತಿನ ದಿನ ಹೆಚ್ಚು ಜನ ತಮ್ಮ ಪಿತೃಗಳಿಗೆ ಪೂಜೆ ಮಾಡ್ತಾರೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಮಹಾಲಯ ಅಮಾವಾಸ್ಯೆಗೆ ಮಾಡಿ ಅಂತ ಹೇಳಲಿಲ್ಲ. ಈ 15 ದಿನಗಳಲ್ಲಿ ಯಾವತ್ತು ಬೇಕಾದರೂ ನೀವು ಪಿತೃಪಕ್ಷ ಪೂಜೆ ಮಾಡ್ಬೋದು. ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ. ಒಬ್ಬೊಬ್ಬರು ತ್ರಿಪಿಂಡಿ ಶ್ರಾದ್ದವನ್ನು ಮಾಡ್ತಾರೆ, ಪಿಂಡ ಪ್ರದಾನವನ್ನು ಇಟ್ಟು ಪೂಜೆ ಮಾಡ್ತಾರೆ. ಕೆಲವರು ಸ್ವಯಂ ಪಾಕ ಮಾತ್ರ ಕೊಡ್ತಾರೆ. ಕೆಲವರು ಮನೆಯಲ್ಲಿ ಸಾಂಬ್ರಾಣಿಯನ್ನು ಹಾಕಿ ತರ್ಪಣಗಳನ್ನು ಬಿಟ್ಟು ಎಡೆ ಹಾಕೋದು ಅಂತ ಆಡುಭಾಷೆ ಹೇಳ್ತಾರೆ, ಸ್ವಯಂ ಪಾಕ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಅದನ್ನು ಕೊಟ್ಟು ಮಾಡುವಂಥದ್ದು. ಬಟ್ಟೆಗಳನ್ನು ಇಟ್ಟು ಮಾಡುವಂಥದ್ದು, ಅಂದರೆ ವಸ್ತ್ರಗಳನ್ನು ಅವ್ರ ಫೋಟೋ ಮುಂದೆ ಇಟ್ಟು ಅವ್ರಿಗೆ ಪೂಜೆ ಮಾಡುವಂಥದ್ದು. ಹೀಗೆ ಕೆಲವರು ಸಮುದ್ರದಲ್ಲಿ ಮಾಡ್ತಾರೆ, ಅಂದರೆ ಸಮುದ್ರದ ತೀರದಲ್ಲಿ, ಕೆಲವರು ನದಿ ತೀರದಲ್ಲಿ ಮಾಡ್ತಾರೆ, ಕೆಲವರು ಬಾವಿಗಳಿದ್ದರೆ ಬಾವಿಯ ತೀರದಲ್ಲಿ ಮಾಡ್ತಾರೆ. ಹೀಗೆ ವರ್ಷ ನಿಮ್ಮ ಪದ್ಧತಿ ಏನಿದೆಯೋ. ಇನ್ನೂ ಕೆಲವರು ಈ ಅಗ್ನಿಗೆ ಸ್ಪರ್ಶ ಮಾಡದಂಥದ್ದು ಯಾರೂ ಕೂಡ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡಲ್ಲ. ಆದರೆ ಯಾರ್ಯಾರು ತೀರೋದ ನಂತರ ಅವರ ಒಂದು ದೇಹವನ್ನು ಭೂಮಿಯಲ್ಲಿ ಹೂತಿಟ್ಟಿರ್ತಾರಲ್ಲ, ಸಮಾಧಿ ಅಂತ ಕರಿತೀವಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡುವಂತಹ ಪದ್ಧತಿಗಳು ಕೂಡ ಕೆಲವೊಬ್ಬರಲ್ಲಿ ಇದೆ. ಸರಿ, ಹಾಗಾದರೆ ಈ ಪಿತೃಪಕ್ಷ ಯಾಕೆ ಮಾಡಬೇಕು ಅಂತಂದರೆ, ವಂಶಾಭಿವೃದ್ಧಿಂ ಪಿತೃ ಆಶೀರ್ವಾದ ಅಂತ ಶಾಸ್ತ್ರ ಹೇಳುತ್ತೆ. ವಂಶ ಅಭಿವೃದ್ಧಿ ಆಗಬೇಕಂದ್ರೆ ಪಿತೃಗಳ ಆಶೀರ್ವಾದ ಭಾಳ ಮುಖ್ಯ, ಭಾಳನೇ ಮುಖ್ಯ. ಈ ವಂಶಾಭಿವೃದ್ಧಿ ಅನ್ನುವಂಥದ್ದು ನಮಗೆ ಎಷ್ಟು ಮುಖ್ಯ. ಒಂದು ಗಂಡ ಆಗಬೇಕು, ಒಂದು ಹೆಣ್ಣಾಗಬೇಕು, ಕೀರ್ತಿಗೆ ಮಗ ಆಗಬೇಕು, ಆರ್ತಿಗೆ ಮಗಳಾಗಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಸಂತಾನ ಅನ್ನುವಂಥದ್ದು ಆಗಬೇಕಾದ್ರೆ ಪಿತೃಗಳ ಆಶೀರ್ವಾದ ಬೇಕು. ಮೂಲ ಆಶೀರ್ವಾದ ಪಿತೃಗಳದ 80%, ಇನ್ನು 20% ಮಾತ್ರ ನೀವು ಮಾಡಿದ ಪುಣ್ಯ ಪಾಪ ಮತ್ತು ದೇವತಾ ಆಶೀರ್ವಾದ. ಒಟ್ಟು 80% ಪಿತೃಗಳ ಆಶೀರ್ವಾದವೇ ಇರಬೇಕು. ಸಾಧಾರಣವಾಗಿ ನಾವು ಹಲವಾರು ವಾಟ್ಸಪ್ ಫಾರ್ವರ್ಡ್ ಮೆಸೇಜಸ್ಗಳನ್ನು ಓದ್ತಾ ಇರ್ತೀವಿ. ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳಿ, ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳದೆ ಸತ್ತ ಮೇಲೆ ಲಕ್ಷ ಖರ್ಚು ಮಾಡಿ ತಿಥಿ ಮಾಡೋದು, 100 ಜನಕ್ಕೆ ಊಟ ಮಾಡೋದು, ಏನು ಪ್ರಯೋಜನ ಅನ್ನುವಂಥದ್ದೆಲ್ಲ ವಾಟ್ಸಪ್ ಫಾರ್ವರ್ಡ್ ಮೆಸೇಜಸಲ್ಲಿ ನೋಡ್ತಾ ಇರ್ತೀವಿ. ಸತ್ಯ ಅದು. ಇರೋವಾಗ ಚೆನ್ನಾಗಿ ನೋಡ್ಕೋಬೇಕು. ಇರೋವಾಗ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂದರೆ, ನಾವು ಮಕ್ಕಳಾಗಿದ್ದಾಗ ನಮ್ಮ ಮಲಮೂತ್ರಗಳನ್ನು ಶುದ್ಧಿ ಮಾಡಿ, ಸ್ನಾನ ಮಾಡಿಸಿ, ಊಟ ಮಾಡಿ, ನಮಗೆ ಆರೋಗ್ಯ ತಪ್ಪಿದ್ರೆ, ನಿದ್ರೆ ಎಲ್ಲ ಕೆಟ್ಟು ತಂದೆ ತಾಯಿಗಳು ಹೇಗೆ ನಮ್ಮನ್ನು ನೋಡ್ಕೋತಾರೋ, ಅವರ ವಯಸ್ಸಾದ ಕಾಲದಲ್ಲಿ ನಾವು ಅವರನ್ನು ನೋಡ್ಕೊಳ್ಬೇಕು. ಅದು ನಮ್ಮ ಆದ್ಯ ಕರ್ತವ್ಯ.
ಆದರೆ ದೇಹತ್ಯಾಗ ಆದ ನಂತರ, ಪ್ರಾಣ ಪಕ್ಷಿ ಹಾರಿ ಹೋದ ನಂತರ ದೇಹಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸಂಸ್ಕಾರಗಳೆಲ್ಲವನ್ನು ಮಾಡಿಸಿ ಪುರೋಹಿತರು ಕ್ರಮಬದ್ಧವಾಗಿ ಮಾಡಿಸ್ತಾರೆ. ಪುರೋಹಿತರು ಕ್ರಮವಾಗಿ ಮಾಡಿಸಿದ ನಂತರ ಈ ಪಿತೃಪಕ್ಷದಲ್ಲಿ ತರ್ಪಣಾದಿಗಳನ್ನು ಬಿಟ್ಟು ಥ್ಯಾಂಕ್ಸ್ ಗಿವಿಂಗ್, ಅಂದರೆ ನನಗೆ ಈ ಜನ್ಮ ಕೊಟ್ಟಲ್ಲಪ್ಪ, ನಿನಗೆ ಧನ್ಯವಾದಗಳು ಅನ್ನುವಂಥದ್ದು ತಂದೆ ತಾಯಿ, ತಾತ ಅಜ್ಜಿ, ಮುತ್ತಾತ ಮುತ್ತಜ್ಜಿಗೆ, ಪಿತೃ ಪರಂಪರೆಗೆ ನಾವು ಥ್ಯಾಂಕ್ಸ್ ಹೇಳುವಂಥದ್ದು ಈ ಪಿತೃಪಕ್ಷದ ವಿಶೇಷ ಪೂಜೆ. ಪ್ರತಿಯೊಬ್ಬರು ಮಾಡಲೇಬೇಕು. ಯಾರ್ಯಾರಿಗೆ ದುರ್ಮರಣ ಆಗಿರುತ್ತೆ, ಆಕ್ಸಿಡೆಂಟಲ್ ಸತ್ತೋಗಿರ್ತಾರೆ, ಕೊಲೆ ಹೋಗ್ಬಿಟ್ಟಿರ್ತಾರೆ, ಅಥವಾ ಸುಸೈಡ್ ಮಾಡ್ಕೊಂಡು ನೇಣು ಹಾಕೊಂಡು ಸತ್ತೋಗಿರ್ತಾರೆ, ವಿಷ ಜಂತುಗಳು ಕಚ್ಚಿ ಸತ್ತೋಗಿರ್ತಾರೆ, ಇದನ್ನೆಲ್ಲ ನಾವು ಅಕಾಲ ಮೃತ್ಯು ಅಥವಾ ದುರ್ಮರಣ, ಅಲ್ಪಾಯುಷಿ ಮರಣ, ಹೀಗೆ ಹಲವಾರು ಹೆಸರುಗಳಿಂದ ಅದನ್ನು ಕರೆಯಲ್ಪಡುತ್ತೆ. ಆ ಥರ ಯಾರಾದರೂ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಯಲ್ಲಿ ಆ ಥರ ನಡೆದಿದ್ರೆ ಈ ಪಿತೃಪಕ್ಷ ಬಹಳ ಶ್ರೇಷ್ಠವಾದದ್ದು. ಮೋಕ್ಷನಾರಾಯಣ ಬಲಿ ಅನ್ನುವಂಥದ್ದು ಮಾಡಬೇಕು. ಮೋಕ್ಷನಾರಾಯಣ ಬಲಿ ಅನ್ನುವಂಥದ್ದು ಮಾಡೋದ್ರಿಂದ ಆ ಪ್ರೇತಕ್ಕೆ ಮೋಕ್ಷ ಅನ್ನುವಂಥದ್ದು ಸಿಗುತ್ತೆ. ಯಾಕಂದರೆ ಆಸೆಗಳನ್ನು ಹೊಂದಂಥ ಶರೀರ, ಆಸೆಗಳು ಪರಿಪೂರ್ಣ ಆಗೋಕ್ಕೂ ಮೊದಲೇ ದೇಹವನ್ನು ತ್ಯಾಗ ಮಾಡಿಬಿಟ್ರೆ ಅಂತಹ ದೇಹಕ್ಕೆ ಮಾರ್ಗ ಇರೋಲ್ಲ ಮೋಕ್ಷಕ್ಕೆ. ಅಂತರ್ಪಿಶಾಚಿಯಾಗಿರ್ತಾರೆ. ಅಂಥವ್ರಿಗೆ ಮುಕ್ತಿ ಮಾಡುವಂಥದ್ದೇ ಭಾಳ ವಿಶೇಷವಾಗಿರ್ತಕ್ಕಂಥ ಕರ್ತವ್ಯ. ಹಾಗಾಗಿ ಪ್ರತಿಯೊಬ್ಬರು ಪಿತೃಪಕ್ಷ ಆರಾಧನೆ ಮಾಡಬೇಕು. ಯಾರಿಗೆ ತಂದೆ ಇರ್ತಾರೋ ಅವರು ಪಿತೃಪಕ್ಷ ಮಾಡಬಾರ್ದು, ತಂದೆ ಕೈಯಲ್ಲೇ ಮಾಡಿಸ್ಬೇಕು. ಮನೆಯಲ್ಲಿ ದೊಡ್ಡಣ್ಣನಿಗೆ ಪ್ರಾಧಾನ್ಯತೆ ಇರುತ್ತೆ, ಇಲ್ಲಾಂದರೆ ಕೊನೆ ತಮ್ಮನಿಗೆ ಪ್ರಾಧಾನ್ಯ ಇರುತ್ತೆ ಪಿತೃಪಕ್ಷ ಮಾಡೋದು. ಇಲ್ಲ ಗುರುಗಳೇ, ನಾವು ಸ್ವಲ್ಪ ಜಗಳ ಆಡ್ಬಿಟ್ಟಿದ್ದೀವಿ, ದಾಯಾದಿಗಳು ಅಣ್ಣ ತಮ್ಮಂದರು ದೂರ ದೂರ ಆಗ್ಬಿಟ್ಟಿದ್ದೀವಿ, ನಮ್ಮಣ್ಣ ಅವ್ನು ಮಾಡ್ಕೋತಾನೆ, ನಾನೇನು ಮಾಡಲಿ, ನಾನು ಹೋಗೋಕ್ಕಾಗಲ್ಲ ಅವ್ರ ಮನೆಗೆ, ಆ ಥರದ್ದೆಲ್ಲ ಸುಮಾರು ಸಂದೇಹಗಳು ಇರುತ್ತೆ. ನೀವು ದೂರ ಆಗಿದ್ದೀರಿ ಅಂತಂದ್ರೆ ನಿಮ್ಮ ಪೂಜೆ ವ್ರತಗಳು ತಿಥಿಗಳು ಎಲ್ಲವೂ ಸಪ್ರೇಟಾಗಿ ಮಾಡ್ಕೋಬೇಕು. ಅವರು ದೊಡ್ಡವರು ಅವ್ರ ತಂದೆಗೆ ಅವರೇ ಮಾಡ್ಕೊಳ್ಳಿ, ನೀವು ನಿಮ್ಮ ತಂದೆಗೆ ನೀವು ಮಾಡಿ. ಅದರರ್ಥ ತಂದೆ ಒಬ್ಬರೇ ಆದರೂ ಕೂಡ ಇಬ್ಬರು ಕಡೆಯಿಂದನೂ ತರ್ಪಣಾದಿಗಳು ಹೋಗಬೇಕು, ಇಬ್ಬರು ಕಡೆಯಿಂದನೂ ಕೂಡ ಸ್ವಯಂ ಪಾಕ ಆಗಬೇಕು, ಇಬ್ಬರು ಕಡೆಯಿಂದನೂ ಕೂಡ ಪಿತೃಪಕ್ಷ ಶ್ರಾದ್ದ ಆಗಬೇಕು. ಇದು ಬಹಳ ಮುಖ್ಯ. ಆಮೇಲೆ ಈ ಪಿತೃಪಕ್ಷದಲ್ಲಿ ನದಿ ಸ್ನಾನಗಳು ಭಾಳ ವಿಶೇಷ. ಎಷ್ಟು ವಿಶೇಷ ಅಂದರೆ ನದಿ ಸ್ನಾನಗಳು, ನಿಮಗೆ ಗಂಗಾದಿ ಸಮಸ್ತ ನದಿ ದೇವತೆಗಳನ್ನು ಆರಾಧನೆ ಮಾಡ್ತಾ ಗಂಗಾ, ಯಮುನಾ, ಸರಸ್ವತಿ, ತುಂಗಭದ್ರ, ಕಾವೇರಿ, ಕೃಷ್ಣವೇಣಿ, ಗೋದಾವರಿ, ಹೀಗೆ ವಿಶೇಷ ನದಿ ಸ್ನಾನ, ಸಮುದ್ರ ಸ್ನಾನ, ಕ್ಷೇತ್ರ ದರ್ಶನ. ನಿಮ್ಮ ಶಕ್ತಿ ಇದ್ದು ಅಂದರೆ ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. 7 ಜಾಗಗಳು ಮೋಕ್ಷದಾಯಕ ಜಾಗಗಳು ಅಂತ ಹೇಳ್ತಾರೆ ನಮ್ಮ ಭಾರತ ಖಂಡದಲ್ಲಿ. ಹಾಗಾಗಿ ಅಯೋಧ್ಯೆಗೆ ಹೋಗಿ ಶ್ರಾದ್ದ ಮಾಡುವಂಥದ್ದು, ಮಥುರಾ, ಕಾಶಿ, ಕಂಚಿ, ಗಯಾ, ಪೂರಿ, ದ್ವಾರಕ, ಈ 7 ಕೂಡ ನಮಗೆ ಮೋಕ್ಷ ಸ್ಥಳಗಳು. ಅಲ್ಲಿ ಹೋಗಿ ಶ್ರಾದ್ದ ಮಾಡೋದ್ರಿಂದ ನಮಗೆ ನಮ್ಮ ಪಿತೃಗಳಿಗೆ ಮೋಕ್ಷವನ್ನು ನಮ್ಮಿಂದ ಕರುಣಿಸ್ದಂಗೆ ಆಗುತ್ತೆ. ಜೀವನದಲ್ಲಿ ನಾವು ಕಷ್ಟಪಡ್ತಾ ಇರ್ತೀವಿ, ಪಾಪಗಳನ್ನು ಅನುಭವಿಸ್ತಾ ಇರ್ತೀವಿ, ಅದಕ್ಕೆಲ್ಲ ಮುಕ್ತಿ ಬೇಕು ಅಂದರೆ ಪಿತೃಪೂಜೆ ಮಾಡಬೇಕು. ಯಾರ ಮನೆಯ ಪಿತೃಗಳು ಅತೃಪ್ತಿಯಾಗಿರ್ತಾರೋ ಅಂಥವರಿಗೆ ತೃಪ್ತಿಯಾದ ಜೀವನ ಸಿಗಲ್ಲ. ಪಿತೃಪೂಜೆ ಮಾಡೋದ್ರಿಂದ ಭಾಳ ಒಳ್ಳೆಯದು. ಶಾಸ್ತ್ರ ಹೇಳುತ್ತೆ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧೆ ಭೂರಿ ಭೋಜನಂ ಗಯಾಯಾಂ ಪಿಂಡದಾನೇನ ತ್ರಿಭಿಹಿ ಪುತ್ರಸ್ಯ ಪುತ್ರತಾಂ. ಜೀವತೋ, ಮುಖ್ಯವಾಗಿ ಜೀವತೋ ಅಂತಂದ್ರೇನು, ಬದುಕಿರಬೇಕಾದ್ರೆ ತಂದೆ ತಾಯಿಗಳಿಗೆ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧೆ ಭೂರಿ ಭೋಜನಂ. ಅವ್ರು ತೀರೋದ ನಂತರ ಅವ್ರ ಹೆಸರಲ್ಲಿ 10 ಜನಕ್ಕೆ ಊಟ ಹಾಕಬೇಕು. ತೀರೋದ್ಮೇಲೆ ಅವ್ರು ನೋಡ್ತಾ ಇರ್ತಾರಂತೆ, ನನ್ನ ಮಗನಿಗೆ ನಾನು ಶರೀರ ಕೊಟ್ಟೆ, ವಿದ್ಯೆ ಕೊಟ್ಟೆ, ಆಸ್ತಿ ಕೊಟ್ಟೆ, ಪ್ರತಿಯೊಂದು ಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಎಲ್ಲ ಕಲಿಸ್ಕೊಟ್ಟೆ, ನನ್ನ ಸರ್ವಸ್ವೂ ನನ್ನ ಮಗನಿಗೋಸ್ಕರ ಮಗಳಿಗೋಸ್ಕರ ಧಾರೆ ಎರೆದು ಕೊಟ್ಟೆ. ನಾನು ಸತ್ತ ಮೇಲೆ ನಾನು ಮಾಡಿಟ್ಟಂಥ ಒಂದು ಸ್ವಲ್ಪ ಆಸ್ತಿಯಲ್ಲಿ ಒಂದು 10 ಜನಕ್ಕೆ ಊಟ, ಒಂದು 4 ಜನಕ್ಕೆ ದಾನ, ನನ್ನ ಹೆಸರಲ್ಲಿ ಏನಾದರೂ ಮಾಡ್ತಾರಂತ ಕಾಯ್ತಾ ಇರ್ತಾರಂತೆ, ನೋಡ್ತಾ ಇರ್ತಾರಂತೆ. ಅವಾಗ ನೀವೇನಾದರೂ ಮಾಡಿದ್ರೆ ಸಂತೃಪ್ತಿಯಿಂದ ಮುಂದಿನ ಮಾರ್ಗಕ್ಕೆ ಪ್ರಯಾಣ ಬೆಳೆಸ್ತಾರೆ, ಯಮಪುರಿ ಕಡೆಗೆ. ಹಾಗಾಗಿ ಜೀವತೋ ವಾಕ್ಯಕರಣ ಪ್ರತ್ಯಬ್ಧೆ ಭೂರಿ ಭೋಜನ. ಪ್ರತ್ಯಬ್ಧೆ ಅಂದರೆ ಗತಿಸಿದ ನಂತರ ಭೂರಿ ಭೋಜನ, ಎಲ್ಲರಿಗೂ ಊಟ ಹಾಕ್ಸೋದು ಅವ್ರ ಹೆಸರಲ್ಲಿ. ಗಯಾಯಾಮ್ ಪಿಂಡದಾನೇನ, ಗಯೆ ಎನ್ನುವಂತಹ ಶ್ರಾದ್ದ, ಗಯಾ ಗೊತ್ತಲ್ಲ,
ಗಯಾಶ್ರಾದ್ದ ಭಾಳ ವಿಶೇಷ. ವರ್ಷಕ್ಕೆ ಒಮ್ಮೆ ಆದರೂ ದರ್ಶನ ಮಾಡಿ ಅಂತೆ ಶಾಸ್ತ್ರ. ಆದರೆ ನೀವು ಜೀವನದಲ್ಲೂ ಒಮ್ಮೆ ಗಯಾಶ್ರಾದ್ದ ಮಾಡಿ. ನಿಮ್ಮ ಹಿರಿಯರಿಗೆ ಯಾರ್ಯಾರು ತಿರೋಗಿದಾರೋ ಗಯಾಶ್ರಾದ್ದವನ್ನು ಜೀವನದಲ್ಲಿ ಒಮ್ಮೆ ಮಾಡಿ. ಎಸ್ಪೆಷಲಿ ತಂದೆ ತಾಯಿ ತಿರೋದ್ಮೇಲೆ ಖಂಡಿತ ಮಾಡಬೇಕು. ಗಯಾಯಾಮ್ ಪಿಂಡದಾನೇನ ತ್ರಿಭಿಹಿ ಪುತ್ರಸ್ಯ ಪುತ್ರತಾಂ. ನೋಡಿ, ಸಂಸ್ಕೃತದಲ್ಲಿ ಕುಮಾರ ಅಂದ್ರೂ ಮಗ ಅಂತ ಅರ್ಥ, ಪುತ್ರ ಅಂದ್ರೂ ಮಗ ಅಂತ ಅರ್ಥ. ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಅಸ್ಯ ಯಜಮಾನಸ್ಯ ಕುಮಾರಸ್ಯ ಅಂತ ಸಂಕಲ್ಪ ಮಾಡ್ತಾರೆ. ಅಂದರೆ ಕುಮಾರ ಅನ್ನುವಂಥದ್ದು ಕೇವಲ ಮಗ ಮಾತ್ರ. ಆದರೆ ಯಾವ ಕುಮಾರ ಪಿತೃಗಳಿಗೆ ಮೋಕ್ಷವನ್ನು ಕೊಟ್ಟು ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾನೋ, ಇದ್ದಾಗ ಚೆನ್ನಾಗಿ ನೋಡಿಕೊಂಡು ಗತಿಸಿದ ನಂತರ ಭೋಜನವನ್ನು 10 ಜನಕ್ಕೆ ಹಾಕಿಸಿ ಗಯೆಯಲ್ಲಿ ಪಿಂಡ ಪ್ರದಾನ ಮಾಡ್ತಾನೋ, ಈ ಮೂರನ್ನು ಯಾರು ಮಾಡ್ತಾನೋ ತ್ರಿಭಿಹಿ ಪುತ್ರಸ್ಯ ಪುತ್ರತಾಂ, ಈ ಮೂರನ್ನು ಮಾಡಿದವನನ್ನು ಪುತ್ರ ಅಂತ ಕರೀತಾರೆ. ನಿಜವಾದ ಅರ್ಥ ಪುತ್ರಕ್ಕೆ ಈ ಮೂರು. ಹಾಗಾಗಿ ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಈ 15 ದಿನದಲ್ಲಿ ಯಾವ ದಿನ ನಿಮ್ಗೆ ಅನುಕೂಲ ಆಗುತ್ತೋ ಅವತ್ತು ಈ ಶ್ರಾದ್ದವನ್ನು ಮಾಡಿ. ಶ್ರಾದ್ದ ಅಂದರೆ ಏನು? ಬಹಳ ವಿಶೇಷವಾಗಿ ಗರುಡ ಪುರಾಣದಲ್ಲಿ, ಗರುಡ ಪುರಾಣ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಗ್ರಂಥ ಹೇಳುತ್ತೆ. ಆತ್ಯಾನಂ ಗುರ್ವಿಣಿ ಗರ್ಭಮಪಿ ಪ್ರೀಣಾತಿ ವೈ ಯಥಾ ಮೋಹದೇನ ತಥಾ ದೇವಾ ಶ್ರಾದ್ದೈ ಸ್ವಾಶ್ಚ ಪಿತೃನೃಣಾಂ ಅಂತೇಳಿ ಶ್ಲೋಕ. ಶ್ರಾದ್ದದ ಸಮಯ ಬಂದಿದೆ ಅಂತ ಪಿತೃಗಳೇ ಜ್ಞಾಪಿಸ್ತಾರಂತೆ ನಮಗೆ. ಪಿತೃಪಕ್ಷ ಬರ್ತಾ ಇದೆ, ಶ್ರಾದ್ದ ಮಾಡಿ. ಶ್ರಾದ್ದ ಅಂದರೆ ನಾನು ಆಗಲೇ ಹೇಳ್ಬಿಟ್ಟೆ, ಎಲ್ಲರೂ ಪಿಂಡನೇ ಇಡಬೇಕು ಅಂತಿಲ್ಲ. ನಿಮ್ಮ ನಿಮ್ಮ ಪದ್ಧತಿ ಹಿರಿಯರು ಏನು ಹೇಳ್ಕೊಂಡ್ಬಿಟ್ಟಿದ್ದಾರೋ ಅದನ್ನು ಮಾಡಿ. ಶ್ರಾದ್ದ ಸಮಯ ಬಂದಿದೆ ಎಂದು ತಿಳಿದು ಪಿತೃಗಳಿಗೆ ಪ್ರಸನ್ನವಾಗುತ್ತದೆ. ಪಿತೃಗಳು ಇಷ್ಟಪಡ್ತಾ ಇರ್ತಾರಂತೆ, ಖುಷಿಯಾಗಿರ್ತಾರಂತೆ. ನನ್ನ ಹೆಸರಲ್ಲಿ ನನ್ನ ಮಗ 10 ಜನಕ್ಕೆ ಏನೋ ದಾನ ಮಾಡ್ತಾನೆ, ಪಿಂಡ ಪ್ರದಾನ ಮಾಡ್ತಾನೆ ಅಂತ ಖುಷಿಯಾಗ್ತಾರಂತೆ. ಪರಸ್ಪರ ಹೀಗೆ ವಿಚಾರ ಮಾಡಿ ಆ ಶ್ರಾದ್ದದಲ್ಲಿ ಮನೋವೇಗಕ್ಕೆ ಸಮಾನಾದ ಗತಿಯಲ್ಲಿ ಆಗಮಿಸುತ್ತಾರೆ. ಅಂದರೆ ನಮ್ಮ ಪರಿಕಲ್ಪನೆ ಹೇಗೆ ಅಂದರೆ, ಪಿತೃಗಳು ನೀವು ಮಾಡೋ ಶ್ರಾದ್ದನ ನೋಡೋಕ್ಕೆ ಬರ್ತಾರೆ. ನಿಮ್ಮ ಕಣ್ಣಿಗೆ ಕಾಣಲ್ಲ, ಜ್ಞಾನಚಕ್ಷದಲ್ಲಿ ಕಾಣುತ್ತೆ, ಫೀಲ್ ಆಗುತ್ತೆ. ನಮ್ಮ ತಂದೆ ತಾಯಿ ಬರ್ತಾರೆ, ನಾವು ಮಾಡೋ ಪೂಜೆನ ಎಡೆನ ಹಾಕ್ತೀವಲ್ಲ, ಅದನ್ನು ಸ್ವೀಕಾರ ಮಾಡ್ತಾರೆ. ಉಪಯಂದಾನವನ್ನು ಕೊಟ್ಟ ಮೇಲೆ ಅಥವಾ ನಾವೇನು ಸ್ವಯಂ ಪಾಕ ಕೊಡ್ತೀವೋ, ಆ ಸ್ವಯಂ ಪಾಕ ಕೊಟ್ಟ ಮೇಲೆ ತಗೊಂಡವರು ಅದನ್ನು ಅಡುಗೆ ಮಾಡ್ಕೊಂಡು ತಿಂದ ಮೇಲೆ ಆ ರಸವನ್ನು ಅವರು ಸ್ವೀಕಾರ ಮಾಡ್ತಾರೆ. ಹೀಗೆ ಕಾಯ್ತಾ ಇರ್ತಾರೆ, ಮನೋವೇಗದಲ್ಲಿ ಬರ್ತಾರೆ. ಅಂತರಿಕ್ಷಗಾಮಿಗಳಾದ ಪಿತೃಗಳು ಶ್ರಾದ್ದದಲ್ಲಿ ಬ್ರಾಹ್ಮಣರೊಡನೆ ಭೋಜನವನ್ನು ಸ್ವೀಕರಿಸ್ತಾರೆ. ಯಾರಿಗಾದ್ರೂ ಊಟ ಹಾಕಿದ್ರೆ ಅವರ ಭೋಜನದಲ್ಲಿ ಇವರು ರಸವನ್ನು ಸ್ವೀಕಾರ ಮಾಡ್ತಾರೆ. ಅವರು ವಾಯುರೂಪದಿಂದ ಅಲ್ಲಿಗೆ ಬಂದು, ಅಂದರೆ ಗಾಳಿಯ ಮುಖಾಂತರ ಬಂದು ಭೋಜನವನ್ನು ಮಾಡಿ ಪರಮ ಗತಿಯನ್ನು ಹೊಂದುತ್ತಾರೆ. ಅದಕ್ಕೆ ಮಹಾವಿಷ್ಣು ಹೇಳ್ತಾರೆ, ಹೇ ಗರುಡ, ಶ್ರಾದ್ದಕ್ಕೆ ಮುಂಚೆ ಯಾವ ಬ್ರಾಹ್ಮಣನನ್ನು ಆಮಂತ್ರಿಸಲಾಗಿರುತ್ತದೋ ಪಿತೃಗಳು ಅವರ ಶರೀರದಲ್ಲಿಯೇ ಪ್ರವೇಶಿಸಿ ಭೋಜನ ಮಾಡಿ ಅಲ್ಲಿಂದ ಪುನಃ ತಮ್ಮ ಲೋಕಕ್ಕೆ ಹಿಂದಿರುಗುತ್ತಾರೆ. ಎಂಥ ಅದ್ಭುತವಾದಂಥ ವಿಚಾರ ನೋಡಿ. ನೀವು ಒಂದು ತಿಥಿ ಮಾಡಬೇಕಾದ್ರೆ ಅಥವಾ ಏನೇ ಮಾಡಬೇಕಾದ್ರೂ ಬ್ರಾಹ್ಮಣನ ಮನೆಗೆ ಕರೆಸಿ ಪಿತೃ ಎಲ್ಲ ಮುಗಿದ ಮೇಲೆ ನೀವು ಕೊಟ್ಟಂಥ ಉಪಾಯನದಾನ, ಭೋಜನ ಇದೆಲ್ಲವನ್ನು ಕೂಡ ಪಿತೃಗಳು ಬಂದು ಬ್ರಾಹ್ಮಣನ ಶರೀರವನ್ನು ಪ್ರವೇಶ ಮಾಡಿ ಅದನ್ನು ತೃಪ್ತಿಯಾಗಿ ಭುಂಜಿಸಿ ತದನಂತರ ಅವರ ಲೋಕಕ್ಕೆ ಅವರು ಮರಳುತ್ತಾರೆ. ಹಾಗಾಗಿ ಯಾವ ಕಾರಣಕ್ಕೂ ಈ ಶ್ರಾದ್ದ ಅನ್ನುವಂಥದ್ದು ಬಿಡಬೇಡಿ. 7ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2025 ಪಿತೃಪಕ್ಷ ಪ್ರಾರಂಭ ದಿನ. ಅಲ್ಲಿಂದ 15 ದಿನಕ್ಕೆ ನಿಮಗೆ ಪಿತೃಪಕ್ಷ ಇರುತ್ತೆ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇರುತ್ತೆ ಸೆಪ್ಟೆಂಬರು. ಆ ದಿನ ಸಮಾಪ್ತಿ ಆಗುತ್ತೆ. ಅಷ್ಟರೊಳಗೆ ಪ್ರತಿಯೊಬ್ಬರೂ ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಖಂಡಿತ ಮಾಡಿ. ಪಿತೃಗಳಿಗೆ ನೀವು ಕೊಡುವಂತಹ ಒಂದು ಥ್ಯಾಂಕ್ಸ್. ಕೆಲವರು ದೀಪಾವಳಿಗೆ ಮಾಡ್ತಾರೆ, ಕೆಲವರು ಯುಗಾದಿಗೆ ಮಾಡ್ತಾರೆ. ಅವರವರ ಪದ್ಧತಿ ಅನುಸಾರವಾಗಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.